ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಾರ್ತ್ ಇಂಡಿಯಾದು ದಾಬೇಲಿ ಅಂತ ಹೇಳ್ಬಿಟ್ಟು ಪಾವ್ನಲ್ಲಿ ಫಿಲ್ಲಿಂಗ್ ಇಟ್ಕೊಂಡು ಮಾಡೋವಂಥ ಒಂದು ಡಿಶ್ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ ಈರುಳ್ಳಿ, ಕಾಂಗ್ರೆಸ್ ಕಡಲೆಕಾಯಿ, ದಾಳಿಂಬೆ ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಗ್ಗರಣೆಗೆ, ಪ್ಲಸ್ ಆಲೂಗೆಡ್ಡೆ. ಅದನ್ನು ಬೇಯಿಸಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಸಿಹಿ ಚಟ್ನಿ ಖಾಲಿಯಾಗಿದೆ. ನಂಗೆ ಖಾರ ಚಟ್ನಿ ಇದೆ, ಸಿಹಿ ಚಟ್ನಿ ಇಲ್ಲ. ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಮತ್ತು ಖರ್ಜೂರ, ಹಸಿ ಖರ್ಜೂರ, ಇದಿಷ್ಟನ್ನು ನಾನೇನು ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಪೇಸ್ಟು. ಇದು ನೋಡಿ, ಅವಾಡಿಯಾ ಅಂತೇಳಿ ಅವಾಡಿಯಾ ಕಂಪ್ನಿದು ಇದು ದಾಬೇಲಿ ಮಸಾಲ. ಫೇಮಸ್ ಇದು, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿದ್ರೆ. ನಾನು ಇದನ್ನು ಸುಮಾರು ಸಲ ಮಾಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಈ ಅವಾಡಿಯಾ ಕಂಪ್ನಿದು ದಾಬೇಲಿ ಮಸಾಲ. ಆಮೇಲೆ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಈಗ ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಅಷ್ಟೊಂದು ರುಬ್ಕೊಂಡು ಡ್ರೈ ಆಗಿ, ನೀರು ಗೀರೇನು ಹಾಕಿರಲಿಲ್ಲ, ಹಾಗೆ ಡ್ರೈ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೆ. ಈಗ ನೀರು ಹಾಕ್ಬಿಟ್ಟು ಒಂಚೂರು ಖಾರದ ಪುಡಿ, ಒಂಚೂರು ಉಪ್ಪು ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಂಡ್ರೆ 1-2 ನಿಮಿಷ ಸಿಹಿ ಚಟ್ನಿ ರೆಡಿ. ನಾನು ಅದನ್ನೇನು ಸೋಸ್ಕೊಳ್ಳೋಕೆ ಹೋಗಲ್ಲ, ಅದನ್ನು ಹಾಗೆ ಇಟ್ಕೊತೀನಿ. ಯಾಕಂದರೆ ಎಲ್ಲ ಚೆನ್ನಾಗಿ ಇದಾಗಿರುತ್ತೆ. ಸೋಸ್ಕೊಳ್ಳೋ ಅಂತ ನೆಸಿಟಿ ಏನಿಲ್ಲ ಅಂತ ನಾನು ಸೋಸ್ಕೊಳ್ಳೋಕೆ ಹೋಗಲ್ಲ ಅದನ್ನು. ಆಯ್ತಿದು ಸಿಹಿ ಚಟ್ನಿ ರೆಡಿ ಆಯಿತು ನೋಡಿ. ಈಗ ಇನ್ನೊಂದು ಕಡೆ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕೋಣ ಫಸ್ಟು. ಅದೊಂಚೂರು ಕೆಂಪಗಾದ್ಮೇಲೆ ಈ ದಾಬೇಲಿ ಮಸಾಲನ ಒಂದು ಕಪ್ಪಲ್ಲಿ ಒಂದು 3-4 ಸ್ಪೂನಷ್ಟು ತೊಗೊಳ್ತೀನಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಳ್ತಾ ಇರೋ ಫಿಲ್ಲಿಂಗ್ ಎಷ್ಟು ಕ್ವಾಂಟಿಟಿ ಇದೆ ಅದಕ್ಕೆ ತಕ್ಕನಂಗೆ ಹಾಕ್ಕೋಬೇಕಷ್ಟೇ. ಅದನ್ನು ನಾನು ಇಷ್ಟಕ್ಕೆ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಚಟ್ನಿನೂ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಈಗ ಇದಕ್ಕೆ ಹಾಕಿದ್ದೀನಿ ಬಾಣಲಿಗೆ. ಅದು 1-2 ನಿಮಿಷ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ಆಲೂಗೆಡ್ಡೆ, ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೆಡ್ಡೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ರೆ, ಒಂಚೂರು ಉಪ್ಪು ಬೇಕು ಅಂದರೆ ಉಪ್ಪು ಹಾಕಬೇಕು. ಆಲೂಗೆಡ್ಡೆಗೆ ಒಂಚೂರು ಉಪ್ಪು ಹಿಡಿಯುತ್ತೆ. ಹಾಕ್ಬಿಟ್ಟು ತಿರುಗಿಸಿದ್ರೆ ಈ ದಾಬೇಲಿದು ಫಿಲ್ಲಿಂಗು ರೆಡಿ ಆಗುತ್ತೆ. ಇದಿಷ್ಟಕ್ಕೆ ಮುಗಿಲಿಲ್ಲ. ಈಗ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ. ಇದು ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋ ಅಂಥದ್ದು. ತುಂಬ ಈಸಿ ಇದೆ ಮಾಡೋವಂಥದ್ದು. ಸುಮ್ಮನೆ ಆಗ ಅನಿಸುತ್ತೆ ಅಷ್ಟೇ, ಅಷ್ಟೊಂದೆಲ್ಲ ಸಾಮಾನು ನೋಡಿ ಏನಿಲ್ಲ, ತುಂಬ ಈಸಿ ಮಾಡ್ಕೊಳ್ಳೋದು ಇದು. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗಲಾರ ಒಂದು ಸಲ, ನಮ್ಗಳಿಗೆಲ್ಲ ಇಂಥವು ದಿನ ಇಷ್ಟ ಆಗಲ್ಲ, ಯಾವಾಗಲಾರ ಒಂದು ಸಲ ಮಾಡ್ಕೋಬೋದು. ನಾನು ಸ್ವಲ್ಪ ಮೈಲ್ಡಾಗೆ ಮಾಡ್ಕೊಂಡಿರ್ತೀನಿ. ಯಾಕೆಂತಂದರೆ ನಮಗೆ ತುಂಬ ಖಾರ ಆದರೆ ಆಗಲ್ಲ ಅಂತ ಮೈಲ್ಡಾಗೆ ಖಾರ ಹಾಕ್ಕೊಂಡಿರ್ತೀನಿ. ನಿಮಗೆ ಅನುಗುಣವಾಗಿ ನೀವು ಖಾರನ ಹಿಂದೆ ಮುಂದೆ ಮಾಡ್ಕೋಬೋದು. ಇದೊಂಚೂರು ಹಾರಕ್ಕೆ ಹಾಕೋಣ. ಹಾರದ ಮೇಲೇ ಈರುಳ್ಳಿ, ದಾಳಿಂಬೆ ಹಣ್ಣು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಣ. ಬಿಸಿ ಇದ್ದಾಗ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಫ್ರೆಶ್ನೆಸ್ ಹೊರಟೋಗುತ್ತಲ್ಲ, ಮೆತ್ತಗಾಗ್ಬಿಡುತ್ತವೆ ಅಂತ. ಸ್ವಲ್ಪ ತುಂಬ ಚೆನ್ನಾಗಿ ಕೂಲ್ ಆದಮೇಲೆ ಇದೆಲ್ಲ ಹಾಕ್ಕೊಳ್ಳೋದೀಗ. ಹಿಂಗೆ ಉದುರಿಸ್ಬೇಕು ಅಂತೇನಿಲ್ಲ, ನೀವು ಹೆಂಗೋ ಹಾಕ್ಕೋಬೋದು. ಸುಮ್ಮನೆ ನಾನು ಹಾಕ್ದಂಗೆ ಹಾಕಬೇಕು ಅಂತೇನಿಲ್ಲ. ನೀವು ಬೇಕಾದ್ರೆ ಫಸ್ಟ್ ಈರುಳ್ಳಿ ಹಾಕ್ಬೋದು, ಆಮೇಲೆ ಕಾಯಿ ಹಾಕ್ಬೋದು, ಆಮೇಲೆ ದಾಳಿಂಬೆ ಹಾಕ್ಬೋದು. ಹಂಗೆ ಹೆಂಗೆ ಬೇಕಾದ್ರೂ ಹಾಕ್ಕೋಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಿದ್ರೆ ಇದು ಫಿಲ್ಲಿಂಗ್ ರೆಡಿಯಾಗಿತ್ತು ಅಂತ ಅರ್ಥ. ಕಾಂಗ್ರೆಸ್ ಕಡಲೆಕಾಯಿ ಬೀಜ ಒಂದು ಹಾಕೊಂಬಿಡೋಣ. ಹಾಕಿದ್ರೆ ಇದು ಫಿಲ್ ಮಾಡ್ಕೊಳ್ಳೋಕ್ಕೆ ಒಳಗಡೆ ಫಿಲ್ಲಿಂಗ್ ರೆಡಿ ಆಯ್ತಿದೆ. ಈಗ ನೋಡಿ, ಈ ಪಾವ್ನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಆ ಕಡೆಗೆ ಹಸಿರು ಚಟ್ನಿ, ಈ ಕಡೆಗೆ ಸಿಹಿ ಚಟ್ನಿ ಎರಡೂ ಸವರ್ಬಿಟ್ಟು ಈಗ ಫಿಲ್ಲಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ತುಂಬಿಬಿಟ್ಟು ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಬೆಚ್ಚಗೆ ಮಾಡಿಕೊಂಡ್ರೆ ದಾಬೇಲಿ ರೆಡಿ. ನೀವು ಇದನ್ನು ಸಾಸ್ ಜೊತೆನಾರು ತಿನ್ಬೋದು, ಇಲ್ಲ ಹಂಗೇನಾದರೂ ತಿನ್ಬೋದು. ಒಂದು ಸ್ವಲ್ಪ ಚೋಚೋ ಒಂಚೂರು ಹಾಕಬೇಕಷ್ಟೆ.
ಸಣ್ಣ ಶೇವು. ಹೇಗೆ ಬೇಕಾದ್ರೂ ತಿನ್ಬೋದು. ನೀವು ಬೇಕಾದ್ರೆ ಸಾಸ್ ಬೇಕು ಅಂದರೆ ಸಾಸಲ್ಲಿ ಹಾಕ್ಕೊಂಡು ತಿನ್ಬೋದು. ಈ ಸಿಹಿ ಚಟ್ನಿ ಖಾರ ಚಟ್ನಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ಅದ್ರ ಜೊತೆಗೂ ಬೇಕಾದ್ರೆ ಡಿಪ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಇದಕ್ಕೇನು ಬೇಕಿರಲ್ಲ, ನಾವೆಲ್ಲ ಹಾಗೆ ತಿಂತೀವಿ, ಹಂಗೆ ಬೇಕಾದ್ರೂ ತಿನ್ಬೋದು. ದಾಬೇಲಿ ರೆಡಿ ಆಯಿತು ನೋಡಿ. ತುಂಬ ಈಸಿ ಇದೆ ಮಾಡ್ಕೊಳ್ಳೋದು ಇದು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.